ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾರತ ನಮ್ಮ ಹೆಮ್ಮೆ 6th ಸ್ಟ್ಯಾಂಡರ್ಡ್ದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸ್ನೇಹಿತರೆ, ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಚಾಪ್ಟರ್ ನೋಡ್ತಾ ಹೋಗೋಣ. ಸೊ ಭಾರತ ನಮ್ಮ ಹೆಮ್ಮೆ. ಸ್ನೇಹಿತರೆ, ಇಲ್ಲ ನೋಡ್ತಾ ಹೋದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನೋಡ್ತಾ ಹೋದಾಗ, ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ, ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳಿದರೆ, ನಾವು ಹುಟ್ಟಿರ್ತಕ್ಕಂಥ ಒಂದು ನಾಡು ಏನಿದೆಯೋ ಸೊ ಅದಾಗಿರ್ಬೋದು, ಅಥವಾ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಒಂದು ತಾಯಿ ಆಗಿರ್ಬೋದು, ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತಕ್ಕಂಥದ್ದು ಒಂದು ಪಾಯಿಂಟ್. ಆದರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ ಅಂದರೆ ಇದರ ಒಂದು ಅರ್ಥ ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತಕ್ಕಂಥದ್ದು ಈ ಒಂದು ಭಾರತ ಮಾತೆ ಮತ್ತು ನಮ್ಮ ಹೆತ್ತ ತಾಯಿಯ ಬಗ್ಗೆ ಇರ್ತಕ್ಕಂಥ ಒಂದು ನುಡಿಯಾಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದ್ದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ಸೊ ಇಲ್ಲಿ ಮಾತೃದೇವತೆ ಅಂತ ಹೇಳಿದಾಗ ಹೆತ್ತ ತಾಯಿ ಆಗಿರ್ಬೋದು ಅಥವಾ ಹುಟ್ಟಿರ್ತಕ್ಕಂಥ ಒಂದು ಭೂಮಿ ಆಗಿರಬಹುದು, ಎರಡನ್ನೂ ಸಹ ಆರಾಧನೆ ಮಾಡ್ತಕ್ಕಂಥ ಜನಗಳು ಇಂದಿಗೂ ಸಹ ಭಾರತದಲ್ಲಿ ತುಂಬ ಜನ ನೋಡ್ತಾ ಹೋಗ್ತೀವಿ. ತುಂಬ ಜನ ಏನು ಎಲ್ಲರೂ ಸಹ ಮಾಡ್ತಕ್ಕಂಥ ಅದನ್ನೇ ಆಗಿರುತ್ತೆ ಸ್ನೇಹಿತರೆ. ಸೊ ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿ ಮಾನವನ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ಸೊ ನಾವು ಫಸ್ಟ್ ಚಾಪ್ಟರ್ನ ನೋಡಿದ್ವಿ ಸ್ನೇಹಿತರೆ. ಫಸ್ಟ್ ಚಾಪ್ಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಶಿಲಾಯುಗಗಳು ಸ್ಟಾರ್ಟ್ ಆಗುತ್ತೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಶುರುವಾಗುತ್ತೆ. ಸೊ ಆ ಒಂದು ಕಾಲದಲ್ಲಿ ಏನಾಗುತ್ತೆ, ಮನುಷ್ಯ ಅಲೆಮಾರಿಯಾಗಿರ್ತಾನೆ, ಬೇಟೆಯಾಡ್ಕೊಂಡು ಊಟ ತಿಂತಾ ಇರ್ತಾನೆ. ಸೊ ಹಣ್ಣು ಹಂಪಲನ್ನು ಹುಡಿಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ಈ ಒಂದು ತೊಗಟೆಯ ಒಂದು ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದಾಗಿರ್ಬೋದು, ಚರ್ಮದ ಬಟ್ಟೆಗಳನ್ನು ಧರಿಸ್ತಕ್ಕಂಥದ್ದಾಗಿರ್ಬೋದು. ಅದಾದ ನಂತರ ಏನಾಗುತ್ತೆ, ಈ ಒಂದು ಪಶುಪಾಲನೆಯನ್ನು ಶುರು ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಒಂದು ಕಡೆ ನಿಲ್ಲಿಸಿ ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ಹಳ್ಳಿಗಳು ಉದ್ಭವ ಆಗ್ತಾ ಹೋಗ್ತಾರೆ. ಸೊ ಈ ರೀತಿ ಆಗ್ತಾ ಆದಾಗ ಏನಾಗುತ್ತೆ, ಗ್ರಾಮ ಜೀವನ ಪ್ರಾರಂಭವಾಯಿತು. ಅದಾದ ನಂತರ ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯ ಆಡಳಿತ ಮಾದರಿಗಳು ಉಟ್ಕೊಳ್ತವೆ. ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಎಂದಲೂ ಸಹ ಪರಿಗಣಿಸಲಾಗುತ್ತದೆ. ಸೊ ಸ್ನೇಹಿತರೆ, ಫಸ್ಟ್ ಏನಾಗಿತ್ತು ಇಲ್ಲಿ, ಆದಿಮಾನವರು ಏನ ಮಾಡ್ತಾರೆ, ಅಲೆಮಾರಿ ಜೀವನವನ್ನು ಶುರು ಮಾಡ್ತಾರೆ. ಅದಾದ ನಂತರ ಗ್ರಾಮ ಜೀವನ ಶುರುವಾಗುತ್ತೆ. ಗ್ರಾಮ ಜೀವನ ವಿಕಾಸ ಆದ ನಂತರ ರಾಜ್ಯದಲ್ಲಿ ಆಡಳಿತ ಶುರುವಾಗುತ್ತೆ. ಅದಾದ ನಂತರ ರಾಜ್ಯಗಳು ಹುಟ್ಕೊಳ್ತವೆ. ರಾಜ್ಯಗಳು ಬೆರೆತು ಒಂದು ದೇಶ ಆಗ್ತಕ್ಕಂಥದ್ದಾಗಿದೆ. ದೇಶ ಓಕೆ. ಸೊ ದೇಶಗಳು ಅಂದರೆ ಈ ಒಂದು ಏನು ಭಾರತ ದೇಶ ಅಂತ ಹೇಳ್ತೀವೋ, ಸೊ ಹಾಗೆ ಒಂದೊಂದು ಹಂತ ತಲುಪಿ ಏನಾಗುತ್ತೆ, ಒಂದು ದೊಡ್ಡ ಸಾಮ್ರಾಜ್ಯನೇ ರಚನೆ ಆಗ್ತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟು ಈ ಒಂದು ಇಂಡಿಯಾ, ಭಾರತ, ಇದಕ್ಕೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಈ ಎಲ್ಲ ಒಂದು ಹೆಸರುಗಳನ್ನ ನೋಡ್ತಾ ಹೋಗ್ತೀವಿ. ಇನ್ನು ಸ್ನೇಹಿತರೆ, ಭಾರತ ಅಂತಕ್ಕಂಥ ಏನು ಹೆಸರಿದೆಯೋ ನಮ್ಮ ದೇಶಕ್ಕೆ, ಸೊ ಅದಕ್ಕೆ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಈ ರೀತಿ ಹಲವಾರು ಹೆಸರುಗಳನ್ನ ಪಡ್ಕೊಂಡಿದೆ. ಸೊ ಹಲವಾರು ಹೆಸರುಗಳು ಯಾಕೆ ಬಂದೋ, ಅದಕ್ಕೆ ರೀಸನ್ ಏನು, ಯಾರು ಕೊಟ್ಟರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಶೀರ್ಷಿಕೆಯ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ವಿಶೇಷವಾಗಿ ಭಾರತ ಎಂಬ ಹೆಸರಿಂದ ವ್ಯಾಪಕವಾಗಿ ಬಳಸಲಾಗುತ್ತೆ. ಸೊ ಭಾರತ ಅನ್ನೋದಕ್ಕೆ ಏನು ಕಾರಣ, ರೀಸನ್ ಏನಂತ ಹೇಳಿದ್ರೆ, ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ, ಹೌದಲ್ವಾ. ಸೊ ನಮ್ಮ ಒಂದು ಭಾರತ ಏನಿದೆಯೋ ಅದನ್ನು ನಾವು ಭಾರತ ಅಂತಲೇ ಕರಿತಕ್ಕಂಥದ್ದು. ಸೊ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂದ್ವೀಪ ಇದೆಲ್ಲದಕ್ಕಿಂತ ಮೇಯ್ನಾಗಿ ನಮ್ಮ ಒಂದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದೇ ಭಾರತ ಅಂತಕ್ಕಂಥ ಒಂದು ವರ್ಡ್ ಸ್ನೇಹಿತರೆ. ಸೊ ಈ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಅಂತಕ್ಕಂಥ ಒಂದು ಪುರಾಣಗಳ ಒಂದು ಪ್ರಕಾರ, ಪ್ರಥಮ ತೀರ್ಥಂಕರಾದಂಥ ಋಷಭನಾಥ. ಸೊ ಪ್ರಥಮ ತೀರ್ಥಂಕ ಅಂತ ಹೇಳಿದ್ರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಅಂತ ಋಷಭನಾಥರ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಸೊ ಆ ಭರತನು ಆಳಿದ ನಾಡು ಈ ಒಂದು ಭರತಖಂಡ. ಸೊ ಹಾಗಾಗಿ ಭರತ ವರ್ಷ, ಭಾರತ ದೇಶ, ಭರತಖಂಡ ಈ ರೀತಿಯೆಲ್ಲ ಭಾರತ ಅಂತಕ್ಕಂಥ ಒಂದು ಹೆಸರು ಬಂತು ಅಂತಕ್ಕಂಥ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ, ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದ್ರಂತೆ.
ಸೊ ಏನೇ ಒಂದು ಸಿಂಧು ನದಿ ಇದೆ, ಹರಪ್ಪ ಏನು ಸಿವಿಲೈಸೇಷನ್ ಸ್ಟಾರ್ಟ್ ಆಗುತ್ತೋ, ಈ ಒಂದು ಸಿಂಧು ನದಿ ಬಯಲಿನಲ್ಲಿ ಪರ್ಷಿಯಾ ದೇಶದ ಜನರು ಸಹ ಅಲ್ಲಿ ಒಂದು ಅಂದರೆ ಇಂಡಿಯಾದ ಭಾರತದ ಒಂದು ಜನ ಒಂದು ಸಂಪರ್ಕಕ್ಕೆ ಸೇರ್ಕೊಳ್ತಾ ಹೋಗ್ತಾರೆ. ಸೊ ಹಾಗೇನಾಗುತ್ತೆ, ಪರ್ಷಿಯನರು ಅವರನ್ನು ಏನಂತ ಕರೀತಾರೆ, ಹಿಂದೂ ಎಂದು ಕರೀತಾರೆ. ಓಕೆ, ಸಿಂಧು ನದಿ ಬಯಲ್ ಮೇಲೆ ಇದ್ದಂಥ ಜನರನ್ನು ಹಿಂದೂಗಳು ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಸಿಂಧು ಅಂತಕ್ಕಂಥ ಒಂದು ಪದದಿಂದ ಈ ಹಿಂದೂ ಅಂತಕ್ಕಂಥ ಪದ ಉಟ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಸಹ ಬಳಸ್ತಕ್ಕಂಥ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೆಸ್ ನಂತರ ಇಂಡು ಎಂದು ಕರೆದರು. ಅರ್ಥ ಆಯ್ತಲ್ವ ಸ್ನೇಹಿತರೆ? ಸೊ ಫಸ್ಟಿಗೆ ಪರ್ಷಿಯನ್ ಅವರು ಹಿಂದೂ ಅಂತ ಕರೀತಾರೆ. ಅದಾದ ನಂತರ ಗ್ರೀಕರು ಏನು ಮಾಡ್ತಾರೆ, ಸಿಂಡೆಸ್ ಆ್ಯಂಡ್ ಇಂಡು ಈ ಒಂದು ಪದವನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಅಲ್ಲೇನಾಯಿತು, ಮತ್ತೆ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಎಂದು ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ. ಸೊ ಅಂದರೆ ಹಿಂದೂ ಧರ್ಮ ಅಂತ ಕರೆದಿದ್ದು ಈ ಒಂದು ಪರ್ಷಿಯನ್ನರಾದರೆ, ಹಿಂದೂ ಅಥವಾ ಇಂಡಿಯಾ ಅಂತಕ್ಕಂಥದ್ದು ಏನು ಪದ ಬರ್ತೋ ಸೊ ಅದು ಆಂಗ್ಲ, ಈಗ ಹೇಳ್ತಾ ಹೋಗ್ತೀವಿ ಭಾರತ ಅಂತ ಹೇಳ್ತೀವಿ ಸ್ನೇಹಿತರೆ, ಇದೊಂದು ಕನ್ನಡ ವರ್ಡ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಇಂಡಿಯಾನ ನಾವು ಏನಂತ ಹೇಳ್ತೀವಿ, ಈ ರೀತಿ ಹೇಳ್ತೀವಿ ಹೌದಾ ಇಂಗ್ಲೀಷಲ್ಲಿ. ಸೊ ಇಲ್ಲಿ ಆಂಗ್ಲರ ಪ್ರಭಾವದಿಂದಾಗಿ ಇಂಡಿಯಾ ಅನ್ನೋ ಪದ ಹುಟ್ಕೊಳ್ಳುತ್ತೆ. ಆ್ಯಂಡ್ ಹಿಂದೂ ಧರ್ಮವನ್ನು ಹಿಂದೂಯಿಸಮ್, ಇಂಗ್ಲೀಷಲ್ಲಿ ಆಂಗ್ಲರ ಒಂದು ಭಾಷೆಯಲ್ಲಿ ಹಿಂದೂಯಿಸಮ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು. ಸೊ ಯುರೋಪಿಯನ್ನರು ಭಾರತಕ್ಕೂ ಏನೆಲ್ಲ ಒಂದು ಕನೆಕ್ಷನ್ ಇರಬಹುದು ಅಂತಕ್ಕಂಥದ್ದು. ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾಗ್ತಾರೆ. ಯಾಕಂದರೆ ಭಾರತದವರು ತುಂಬ ಇಂಟೆಲಿಜೆಂಟ್ ಇದ್ದರೂ ಸಹ, ಅವ್ರಿಗೆ ವಿಷಯಗಳು ಗೊತ್ತಿದ್ರೂ ಸಹ ಅದನ್ನು ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ರೀತಿ ಗೊತ್ತಿರಲ್ಲ, ನಮಗೆ ಗೊತ್ತಿದೆ ವಿಷಯಗಳು ಅಂತಕ್ಕಂಥ ತೋರಿಸ್ಕೊಳ್ಳೋ ಒಂದು ಇದು ಗೊತ್ತಿರಲ್ಲ, ಅಥವಾ ಅವರಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ಹೊರ ಹಾಕ್ತಕ್ಕಂಥ ಅಥವಾ ಹೊರಗೆ ಎಳಿತಕ್ಕಂಥ ಜನಗಳು ಸಹ ಇರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಆ ಒಂದು ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸ್ಕೊಡ್ತ ಕಾರಣ ಆಂಗ್ಲ ವಿದ್ವಾಂಸರಾಗ್ತಾರೆ. ನೋಡಿ ಸ್ನೇಹಿತರೆ, ಆಂಗ್ಲರಾಗಿರ್ಬೋದು ಅಥವಾ ಹೊರದೇಶದರಾಗಿರ್ಬೋದು, ನಮ್ಮ ಒಂದು ದೇಶಕ್ಕೆ ಹೇಗೆ ತೊಂದರೆ ಕೊಟ್ಟು ಅವರಿಂದ ತೊಂದರೆ ಆಯಿತು ಅಂತ ಎಷ್ಟು ಮುಖ್ಯನೋ, ಸೊ ಬೇರೆ ಒಂದು ದೇಶಗಳು ಅಥವಾ ಬೇರೆ ಒಂದು ರಾಜ್ಯ ಅಥವಾ ಬೇರೆ ಒಂದು ದೇಶ, ಬೇರೆ ಒಂದು ಪಾಶ್ಚಾತ್ಯರ ಒಂದು ಇದರ ಪ್ರಭಾವದಿಂದ ನಮ್ಮ ಒಂದು ಭಾರತನೂ ಸಹ ಅಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತೆ ಎಂದು ಸಹ ಅಷ್ಟೇ ಸತ್ಯ ಸ್ನೇಹಿತರೆ. ಓಕೆ, ನೋಡಿ ಇಲ್ಲಿ ಅಂಥವರಲ್ಲಿ ವಿಲಿಯಂ ಜೋನ್ಸ್ರ ಪ್ರಮುಖರು. ಯಾಕಂದರೆ ಆಂಗ್ಲರು, ಬ್ರಿಟಿಷರು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯನ ಕೊಡೋದಕ್ಕೆ ಮೊದಲು ಸೊ ತುಂಬಾ ಕೀಳಾಗಿ ನಡೆಸ್ಕೊಳ್ತಾರೆ ಹೌದಾ. ಅದೇ ರೀತಿ ಆಂಗ್ಲ ವಿದ್ವಾಂಸರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಭವ್ಯತೆಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಅವರಾಗಿರ್ತಾರೆ. ಸೊ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ, ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿದ್ದವರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದರು. ನೋಡಿ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಯಾಕಂದರೆ ಭಾರತದವ್ರಿಗೆ ಆ ಒಂದು ಮಾತು ಗೊತ್ತಿರೋದಿಲ್ಲ. ನಾವು ನಮ್ಮ ಒಂದು ಭಾರತದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಮ್ಮ ಭಾರತ ಹೆಮ್ಮೆ ಅಂತ ಅನಿಸಿರೋದಿಲ್ಲ ಸ್ನೇಹಿತರೆ. ಸೊ ಆ ಒಂದು ನಾಲೆಡ್ಜ್ ಆಗಲಿ, ಆ ಒಂದು ಜ್ಞಾನ ಆಗಲಿ ಜನಗಳಲ್ಲಿ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಇವರೆಲ್ಲ ಏನು ಹೇಳ್ಕೊಡ್ತಾರೋ, ಏನು ಮಾಡ್ತಾರೋ, ಸೊ ಅದರಿಂದ ಪ್ರಭಾವಿತರಾಗ್ತಾ ಹೋಗ್ತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಅವರು ಹೇಳ್ತಾರೆ. ಆ್ಯಂಡ್ ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಪ್ರಾರಂಭ ಮಾಡಿಸ್ತಾರೆ. ಯಾರು? ಜೋನ್ಸ್ ರವರು. ಸಾಮಾನ್ಯ ಶಕ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು ವಿಲಿಯಂ ಜೋನ್ಸ್ ರವರು. ಸೊ ಅದಾದ ನಂತರ ಏನಾಗುತ್ತೆ, ಅದೇ ಒಂದು ಸಂಸ್ಥೆ 1832ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಭಗವದ್ಗೀತೆ ಏನಿದೆಯೋ, ಕನ್ನಡದ ಒಂದು ಭಗವದ್ಗೀತೆ ಏನಿತ್ತು ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು, ಈ ಒಂದು ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಮೊಟ್ಟ ಮೊದಲ ಬಾರಿಗೆ. ಇದು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜಮೆಗೊಂಡ ಮೊದಲ ಕೃತಿ ಭಗವದ್ಗೀತೆ. ಓಕೆ, ಇನ್ನು ನೆಕ್ಸ್ಟ್ ವಿಲಿಯಂ ಜೋನ್ಸ್ ಅವರು ಏನು ಮಾಡ್ತಾರೆ, ಶಾಕುಂತಲ, ನಿಮ್ಗೆ ಗೊತ್ತು ಅಭಿಜ್ಞಾನ ಶಾಕುಂತಲ ಕಾಳಿದಾಸರು ಬರೆದಿರ್ತಕ್ಕಂಥದ್ದು. ಸೊ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲೀಷ್ನಲ್ಲಿ ಸಿದ್ಧಗೊಳಿಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಅಷ್ಟೇ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನನ ಮುಂದುವರಿಸ್ತಾ ಹೋಗ್ತಾರೆ. ಸೊ ಇದನ್ನೇ ಹೇಳೋದು ಸ್ನೇಹಿತರೆ, ಭಾರತದಲ್ಲಿ ಕವಿಗಳಾಗಿರ್ಬಹುದು, ಈ ಒಂದು ಕೃತಿಗಳಾಗಿರ್ಬಹುದು, ಅಥವಾ ಒಂದು ಏನು ಹೆಮ್ಮೆಯಿಂದ ಹೇಳ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ಈ ಒಂದು ಸಾಹಿತ್ಯ ಆಗಿರ್ಬೋದು, ಪ್ರಾಚೀನ ಭವ್ಯತೆ ಅಂತ ಏನು ಹೇಳಿದ್ರು, ಸೊ ಇದೆಲ್ಲ ಒಂದು ಭಾರತದಲ್ಲಿ ಇದೆ. ಬಟ್ ಅದನ್ನು ತೋರಿಸ್ಕೊಳ್ತಕ್ಕಂಥ ರೀತಿ ಅಥವಾ ನಮ್ಮಲ್ಲಿ ಇದೆ ಅಂತಕ್ಕಂಥ ಒಂದು ಹೆಮ್ಮೆ ಅಥವಾ ನಮಗೆ ಒಂದು ಜ್ಞಾನ ನಮ್ಮಲ್ಲಿ ಇರಲಿಲ್ಲ ಸ್ನೇಹಿತರೆ. ಸೊ ಏನು ಪಾಶ್ಚಾತ್ಯ ವಿದ್ವಾಂಸರು ಬರ್ತಾರೋ, ಸೊ ಅವರು ಅದನ್ನು ಪ್ರಶಂಸೆಯನ್ನು ಮಾಡಿ, ಸೊ ಅದನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿ, ಸೊ ಇಲ್ಲಿರ್ತಕ್ಕಂಥ ಒಂದು ಸಂಪತ್ತುಗಳನ್ನು ನೋಡಿ ಅವರು
ಸೊ ಅದೇ ಹೇಳೋದು, ಆಂಗ್ಲರು ಏನು ಮಾಡ್ತಾರೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೊಡೆಯೋದಕ್ಕೆ ಬರ್ತಾರೆ ಅಂತ. ಹಾಗೆ ಭಾರತ ಎಲ್ಲದರಲ್ಲೂ ಸಹ ಸಂಪದ್ಭರಿತವಾಗಿತ್ತು, ಬಟ್ ಅವ್ರಿಗೆ ಅಷ್ಟು ಜ್ಞಾನ ಇರಲಿಲ್ಲ ಅದನ್ನು ಗುರ್ತಿಸ್ಕೊಳ್ತಕ್ಕಂಥದ್ದು. ಸೊ ಯಾರೋ ಕೆಲವ್ರು ಮಾಡ್ತಾಯಿದ್ರು. ಸೊ ಅದಾದ ನಂತರ ಏನಾಗುತ್ತೆ ಸ್ನೇಹಿತರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಭೂಪಟದಲ್ಲಿಂದ. ಓಕೆ, ಭೂಪಟ ನೋಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟು ಏನಂದರೆ ಉದಾಹರಣೆಗಳನ್ನ ನೋಡ್ತಾ ಹೋದರೆ ಸ್ನೇಹಿತರೆ, ಕೆಲವೊಂದು ಸ್ಥಳಗಳಿದ್ದಾವೆ. ಆವಾಗ ಇರ್ತಕ್ಕಂಥ ಸಾಮ್ರಾಜ್ಯಗಳನ್ನ ಆಳಿರ್ತಕ್ಕಂಥ ಒಂದು ಸ್ಥಳಗಳಿಗೆ ಈಗ ಅದರ ಹೆಸರು ಚೇಂಜಸ್ ಆಗಿದೆ. ಸೊ ಮಗಧ ಅಂತ ಹಿಂದೆ ಇತ್ತು, ಮಗಧ ಈಗ ಬಿಹಾರ ಅಂತ ಆಗಿದೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಏನಿದೆಯೋ ಏನೇನು ಚೇಂಜಸ್ ಆಗಿದೆಯೋ ಇದನ್ನು ಕೇಳ್ತಾರೆ, ಡೆಫಿನೆಟಾಗಿ ಕೇಳ್ತಾರೆ. ಸೊ ಅದು TET ಆಗಿರ್ಬೋದು, CET ಆಗಿರ್ಬೋದು, PSTL, GPST ಆಗಿರ್ಬೋದು, ಅಥವಾ ಈ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಗಿರ್ಬೋದು ಕೇಳ್ತಾರೆ ಸ್ನೇಹಿತರೆ. ಸೊ ಮಗಧ ಪದ ಹಿಂದೆ ಇತ್ತು, ಆ ಒಂದು ಸ್ಥಳದ ಹೆಸರು ಈಗ ಬಿಹಾರ, ಅಂದರೆ ಈಗಿನ ಬಿಹಾರ ಆವಾಗ ಮಗಧ ಆಗಿತ್ತು. ಈಗಿನ ಒಡಿಶಾ ಮೊದಲು ಕಳಿಂಗ ಆಗಿತ್ತು. ಆ್ಯಂಡ್ ನೋಡಿ ಚೇರ ಕೇರಳ, ಅಂದರೆ ಕೇರಳ ಈಗಿರ್ತಕ್ಕಂಥ ಕೇರಳ ಮೊದಲು ಚೇರ ಅಂತ ಕರಿತಾ ಇದ್ರು. ಆ್ಯಂಡ್ ಇಂದ್ರಪ್ರಸ್ಥ, ದೆಹಲಿಯನ್ನು ಇಂದ್ರಪ್ರಸ್ಥ ಅಂತ ಕರಿತಾ ಇದ್ರು. ಪ್ರಯಾಗ್ರಾಜ್, ಸೊ ಪ್ರಯಾಗ್ರಾಜ್ ಈಗಲೂ ಸಹ ಕರೀತಾರೆ ಕೆಲವೊಂದು ಕಡೆ ಸ್ನೇಹಿತರೆ. ಅಲಹಾಬಾದ್ನ ಪ್ರಯಾಗ್ರಾಜ್ ಅಂತ ಕರಿತಾ ಇದ್ರು. ಆ್ಯಂಡ್ ಇನ್ನು ಕೆಲವನ್ನು ನೋಡಿದ್ರೆ ಕಾಶ್ಮೀರ, ನೇಪಾಳ ಇವೆಲ್ಲ ಈಗಲೂ ಸಹ ಅದೇ ಇದೆ. ಇನ್ನು ಕೆಲವು ಮದ್ರಾಸ್, ಮದ್ರಾಸ್ನ ಚೆನ್ನೈನ ಮದ್ರಾಸ್ ಅಂತ ಕರಿತಾ ಇದ್ರು. ಪ್ರಯಾಗ್ರಾಜ್ನ ಅಲಹಾಬಾದ್ ಅಂತ ಕರಿತಾ ಇದ್ರು. ವಡೋದರ, ಬರೋಡ ಅಂತ ಕರಿತಾ ಇದ್ರು. ಮುಂಬೈ, ಬಾಂಬೆ. ಓಕೆ, ಸೊ ಇವೆಲ್ಲ ಕೆಲವೊಂದು ಈಗಲೂ ಇದ್ದಾವೆ. ಪ್ರಯಾಗ್ರಾಜ್ ಆಗಿರ್ಬೋದು, ಆ್ಯಂಡ್ ಮದ್ರಾಸ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬರೋಡ. ಸೊ ಇವೆಲ್ಲ ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಬಟ್ ಅದು ಈಗಿರ್ತಕ್ಕಂಥದ್ದು ಚೆನ್ನೈ, ಅಲಹಾಬಾದ್, ವಡೋದರ, ಮುಂಬೈ, ಈ ರೀತಿ ಹೆಸರುಗಳು ಈಗ ಬದಲಾಗಿದ್ದಾವೆ. ಸೊ ಈ ಒಂದು ಪ್ರಶ್ನೆಗಳನ್ನ ಡೆಫಿನೆಟಾಗಿ ಕೇಳ್ತಾರೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಯಾವುದು? ಸೊ ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸ್ನೇಹಿತರೆ. ಸೊನ್ನೆಯನ್ನು ಭಾರತಕ್ಕೆ ಸೊನ್ನೆಯನ್ನು ಜಗತ್ತಿಗೆ ಕೊಟ್ಟಂತಾರೆ ಭಾರತೀಯರು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಓಕೆ, ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗುತ್ತಂತೆ. ಏನು ಅಶೋಕನ ಒಂದು ಶಿಲಾಲೇಖನ ಅಂದರೆ ಶಾಸನಗಳಂತ ಏನು ಹೇಳ್ತೀವೋ, ಶಾಸನಗಳಲ್ಲಿ ಬರ್ತಕ್ಕಂಥ ಒಂದು ಲೇಖನಗಳಲ್ಲಿ ಅಂಕಿಗಳನ್ನು ಬಳಸಿದಾರಂತೆ. ಸೊ ಇವು 2300 ವರ್ಷಗಳಷ್ಟು ಹಿಂದಿನವು ಅಂತ ಹೇಳ್ತಾರೆ. ಇದಾದ 1,000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ವಂತೆ. ಯಾವಾಗ 2300 ವರ್ಷಗಳ ಹಿಂದೆ ಸೊನ್ನೆಯನ್ನು ಬಳಸಿತ್ತು ಅಶೋಕನ ಒಂದು ಶಿಲಾಶಾಸನಗಳಲ್ಲಿ. ಅದಾದ ನಂತರವೂ 1,000 ವರ್ಷ ಕಳೆದರೂ ಸಹ ಯಾವುದೇ ಒಂದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಈ ಒಂದು ಸೊನ್ನೆ ಅಂತಕ್ಕಂಥ ಎಲ್ಲೂ ಬಳಕೆಗೆ ಬಂದಿಲ್ಲ. ಸೊ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದಂಥ ಒಂದು ಕೊಡುಗೆಗಳಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರಲ್ಲ. ಆ್ಯಂಡ್ ನೆಕ್ಸ್ಟ್, ಶೂನ್ಯ ಅಥವಾ ಸೊನ್ನೆಯನ್ನು ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಆಲ್ರೆಡಿ ಹೇಳಿದಾಗೆ ಸೊನ್ನೆ ಅಂತಕ್ಕಂಥದ್ದು ಏನಿದೆಯೋ ಸೊನ್ನೆಯನ್ನು ಕಂಡಿಡ್ತಕ್ಕಂಥದ್ದು ಭಾರತೀಯರಾಗಿರ್ತಾರೆ. ಸೊ ನೀವು ಹೇಳ್ಬೋದು ಸೊನ್ನೆಗೆ ಬೆಲೆ ಇಲ್ಲ ಅಂತ, ಬಟ್ ನೋಡಿ 1,000 ಅನ್ನೋದಕ್ಕೆ ಎಷ್ಟು ಬೆಲೆ ಇದೆ ಅಂತ ಅಲ್ವಾ. ಸೊನ್ನೆನೇ ಇಲ್ಲ ಅಂದಿದ್ರೆ ಸೊ ಅದಕ್ಕೆ ಕತೆ ಏನಂಗಿತ್ತು, ಸೊನ್ನೆ ಆದ ನಂತರ 1, 2, 3 ಬರೋದು ಸ್ನೇಹಿತರೆ. ಸೊನ್ನೆಯಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಯಿತು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟದ್ದು. ಆ್ಯಂಡ್ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ. ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೆಲ್ಲ ಭಾರತೀಯರು ಕಂಡಿರ್ತಕ್ಕಂಥದ್ದು. ಯಾವುದ್ಯಾವುದಂತ ಹೇಳಿದಾಗ ಭೂಮಿ ಗುಂಡಾಗಿದೆ ಅಂತಕ್ಕಂಥ ಒಂದು ನಿಯಮ ಆಗಿರ್ಬೋದು, ಅಥವಾ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸ್ತದೆ ಅಂತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಆಗಲೇ ಆರ್ಯಭಟ ಕಂಡಿಡ್ದಿದ್ದ. ಬಟ್ ಅದಕ್ಕೆ ಕರೆಕ್ಟಾದ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಅದನ್ನು ಕೈ ಬಿಟ್ಟಿರ್ತಾರೆ ಸ್ನೇಹಿತರೆ. ಅದಾದ ನಂತರ ಕೋಪರ್ನಿಕಸ್ ಅಂತಕ್ಕಂಥದ್ದು ಸೇಮ್ ವಾದವನ್ನು ಕೊಡ್ತಾನೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸ್ತದೆ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರಬಹುದು, ಸೂರ್ಯ ಒಂದು ನಕ್ಷತ್ರ ಆದರೆ ಅದರ ಸುತ್ತ 8 ಗ್ರಹಗಳು ಚಲನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಅದರ ಜೊತೆಗೆ ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನೇನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದವರು ಭಾರತೀಯರಾಗಿರ್ತಾರೆ. ಇನ್ನಷ್ಟು ನಾವು ನೋಡ್ತಾ ಹೋದ ಸ್ನೇಹಿತರೆ, ಭಾರತೀಯರ ಇನ್ನಷ್ಟು ಕೊಡುಗೆಗಳ ಕುರಿತು ಅಭಿಪ್ರಾಯಗಳಾಗಿರುತ್ತೆ. ಪೈಥಾಗೊರಸ್ನ ಪ್ರಖ್ಯಾತ ನಿಯಮವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧಾಯನ. ನೋಡಿ ನಾವು ನೋಡ್ತೀವಿ ಈಗ ಪೈಥಾಗೊರಸ್ ಪ್ರಮೇಯ ಅಂತಕ್ಕಂಥದ್ದು ಮ್ಯಾಥ್ಸಲ್ಲಿ ಬರುತ್ತೆ ಸ್ನೇಹಿತರೆ. ಒಂದು ಲಂಬಕೋನ ತ್ರಿಭುಜ ಅಂತ ನಾವು ತೊಗೊಂಡ್ರೆ, ಲಂಬಕೋನ ತ್ರಿಭುಜದಲ್ಲಿ ಈ ಒಂದು ವಿಕರ್ಣದ ಬಾಹುಗೆ ಏನು ಇರುತ್ತೋ ಅದು ಸ್ಕ್ವೇರ್ಗೆ ಸಮ ಇರ್ತದೆ. ಉಳಿದಂತಹ 2 ಬಾಹುಗಳ ಒಂದು ಸ್ಕ್ವೇರ್ನ ಮೊತ್ತ ಅಂತಕ್ಕಂಥದ್ದು ವಿಕರ್ಣ ಬಾಹುವಿನ ಸ್ಕ್ವೇರ್ಗೆ ಸಮ ಇರ್ತಕ್ಕಂಥದ್ದು. ಸೊ ಅದು ಪೈಥಾಗೊರಸ್ನ ನಿಯಮ ಅಂತ ಹೇಳ್ತೀವಿ. ಬಟ್ ಅದು ಈಗ ಜಾರಿಯಲ್ಲಿದೆ. ಬಟ್ ಅದಕ್ಕಿಂತ ಮೊದಲು
ಭಾರತೀಯ ವಿಜ್ಞಾನಿ ಬೋಧಾಯನ ಅಂತಕ್ಕಂಥವನು ಈ ಒಂದು ಪೈಥಾಗರಸ್ ಪ್ರಮೇಯನ ಮೊದಲೇ ಕಂಡುಹಿಡಿದಂತಕ್ಕಂಥದ್ದು. ಅದರ ಜೊತೆಗೆ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಕಂಡುಹಿಡಿತಾನೆ. ಆ್ಯಂಡ್ 27 ಶತಮಾನಗಳಷ್ಟು ಹಿಂದೆಯೇ ಪ್ರತಿಪಾದಿಸೋಣ ಎಂಬ ಅಭಿಪ್ರಾಯಗಳಿವೆ. ಸೊ ಓಕೆ, ಈಗ ಇದು ಸಹ ಇದೆ. ಕಣಾದ ಅಂತಕ್ಕಂಥ ಏನಿದೆಯೋ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಕಂಡುಹಿಡಿತಕ್ಕಂಥ. ಸೊ ಇದು ಈಗಲೂ ಇದೆ. ಆ್ಯಂಡ್ ನೆಕ್ಸ್ಟ್, ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬ ನಂಬಿಕೆಗಳಿವೆ. ಆ್ಯಂಡ್ ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದಾರೆ. ನೌಕಾ ನಿರ್ಮಾಣ ಮೀನ್ಸ್ ಹಡಗುಗಳ ನಿರ್ಮಾಣದಲ್ಲಿ. ಆ್ಯಂಡ್ ಗುಜರಾತ್ನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು, ಗುಜರಾತ್. ನೆಕ್ಸ್ಟ್, ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ಆ್ಯಂಡ್ ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಗಳಾಗಿವೆ. ಯೋಗಶಾಸ್ತ್ರ ಆ್ಯಂಡ್ ಸಂಸ್ಕೃತ ಎರಡು ಸಹ ಭಾರತೀಯರ ಕೊಡುಗೆಗಳು ಅಂತ ಹೇಳಬಹುದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು, ವಿದೇಶಿಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ಹೇಗಿದೆ? ವಿದೇಶಗಳಂದರೆ ಇದು ಇಲ್ಲಿ ತನಕ ನೋಡಿದ್ದು ಭಾರತದವರು ಕಂಡಿಡ್ತಕ್ಕಂಥದ್ದಾಯಿತು. ಈಗ ಭಾರತೀಯರು ಕಂಡಿಡ್ತಕ್ಕಂಥದ್ದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಏನು ಸಂಸ್ಕೃತಿ, ಸೊ ಬೇರೆ ದೇಶಗಳು ಸಹ ಅಳವಡಿಸ್ಕೊಂಡಿದ್ದಾರೆ. ಸೊ ಅದರ ಪ್ರಭಾವ ನಾವು ನೋಡ್ತಾ ಹೋದರೆ ಸಾಗರಯಾನ ಮೀನ್ಸ್ ಈ ಒಂದು ಸಮುದ್ರ ಸಾಗರಗಳ ಹಡಗಿನ ಮೂಲಕ ಅಂತ ಹೇಳ್ಬೋದು. ಹಡಗಿನ ಮೂಲಕ ಹೋಗ್ತಕ್ಕಂಥದ್ದು. ಅಂದರೆ ಆ ಒಂದು ಟೈಮಲ್ಲಿ ಇನ್ನು ವಾಯುಯಾನ ಅಂತಕ್ಕಂಥದ್ದು ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಸೊ ಎಲ್ಲ ನಡೀತಕ್ಕಂಥದ್ದು ಈ ಒಂದು ಸಾಗರದ ಸಮುದ್ರ ಹಡಗುಗಳ ಮೂಲಕ ನಡೀತಕ್ಕಂಥದ್ದಾಗಿತ್ತು. ಭಾರತೀಯರು ಪರಿಣಿತರಾಗಿದ್ದರು. ಇಂತಹ ಯಾನಗಳಿಂದ ಸಾಂಸ್ಕೃತಿಕ ವಿನಿಮಯಗಳು ದೇಶಗಳ ನಡುವೆ ನಡೀತಾ ಇದ್ದು. ಸೊ ಆಲ್ರೆಡಿ ಹೇಳಿದಾಗೆ ನಾನು ಈ ಒಂದು ಹಡಗಿನ ಮೂಲಕ ಅಥವಾ ಈ ಒಂದು ಸಮುದ್ರಗಳ ಮೂಲಕ ಈ ಒಂದು ಪ್ರಯಾಣಗಳನ್ನು ಮಾಡ್ತಾಯಿದ್ರು. ದೇಶದಿಂದ ದೇಶಕ್ಕಾಗಿರಬಹುದು ಅಥವಾ ಎಲ್ಲೇ ಹೋದರೂ ಅಷ್ಟರಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳಿದಾಗ ಈ ಒಂದು ಸಮುದ್ರಗಳ ಮೂಲಕನೇ ಹೋಗ್ತಕ್ಕಂಥದ್ದು ಆಗಿತ್ತು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಬೌದ್ಧ ಮತ ಭಾರತ ಗಡಿಯಾಚೆಗೆ ಆಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ವ್ಯಾಪಿಸಿತ್ತು. ಬೌದ್ಧ ಮತ ಏನು ಈ ಒಂದು ಬುದ್ಧ ಅಂತಕ್ಕಂಥ ಗೌತಮ ಬುದ್ಧ ಜಾರಿಗೆ ತರ್ತಕ್ಕಂಥ ಒಂದು ಬೌದ್ಧ ಮತ ಏನು ಬರುತ್ತೋ ಸೊ ಅವನು ಸಿದ್ಧ ಮಾಡ್ತಕ್ಕಂಥದ್ದು. ಆ ಒಂದು ಬೌದ್ಧ ಮತ ಅಂತಕ್ಕಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂತು. ಸೊ ಅದು ಆಫ್ಘಾನಿಸ್ತಾನ, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲೂ ಸಹ ವ್ಯಾಪಿಸ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸುತ್ತೆ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಬಾಮಿಯಾನ್ ಎಂಬಲ್ಲಿ ಇತ್ತು ಎಂದರೆ ನಿಮಗೆ ಅಚ್ಚರಿಯಾಗುವುದು. ಅಂದರೆ ಈ ಒಂದು ಬೌದ್ಧ ಮತ ಅಂತಕ್ಕಂಥದ್ದು ಭಾರತದಲ್ಲಿ ರೂಪುಗೊಳ್ತಕ್ಕಂಥದ್ದಾಗಿರುತ್ತೆ. ಬಟ್ ಬೌದ್ಧ ಮತಕ್ಕೆ ಸಂಬಂಧಪಟ್ಟಂತೆ ಅಥವಾ ಬುದ್ಧನಿಗೆ ಸಂಬಂಧಪಟ್ಟಂತೆ ಬುದ್ಧನ ಮೂರ್ತಿಯನ್ನು ಆಫ್ಘಾನಿಸ್ತಾನದ ಬಾಮಿಯನ್ ಎಂಬಲ್ಲಿ ಜಗತ್ತಿನಲ್ಲಿ ಅತಿ ಎತ್ತರದ ಒಂದು ಮೂರ್ತಿ ಇದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿ ಶ್ರೀಲಂಕಾದಲ್ಲೂ ಸಹ ಈ ಒಂದು ಬುದ್ಧನ ಒಂದು ಮೂರ್ತಿ ಇತ್ತು. ಅದರ ಜೊತೆಗೆ ಬೌದ್ಧ ಮತ ಹಾಗೂ ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿಕೊಳ್ತಾ ಹೋಗ್ತವೆ. ಅದರಲ್ಲಿ ಕಾಂಬೋಡಿಯಾದ ಆಂಕೋರ್ ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವು ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದ್ದು, ಜಾವಾದ ಬೋರ್ಬೋದೋರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಇದೆ. ಸೊ ವೆರಿ ಇಂಪಾರ್ಟೆಂಟು, ಜಾವಾದ ಬೋರ್ಬೋದೋರ್ ಅಲ್ಲೂ ಸಹ ಬೌದ್ಧ ದೇವಾಲಯವಿದೆ. ಅದರ ಜೊತೆಗೆ ಕಾಂಬೋಡಿಯಾದ ಆಂಕೋರ್ ವಾಟಲ್ಲೂ ಸಹ ಈ ಒಂದು ಹಿಂದೂ ದೇವಾಲಯ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ನೋಡ್ತಾ ಹೋದರೆ ಇವೆರಡು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ತಕ್ಕಂಥ 2 ತಾಣಗಳು ಸಹ ಆಗಿದೆ ಸ್ನೇಹಿತರೆ. ಸೊ ಇದು ಇಂಡಿಯಾದಲ್ಲಿ ಇಲ್ಲ. ಸೊ ಇಂಡಿಯಾದ ಒಂದು ಸಂಸ್ಕೃತಿಯ ಪ್ರಭಾವದಿಂದ ಹೊರ ದೇಶದಲ್ಲಿ ಬೇರೆ ವಿದೇಶಗಳಲ್ಲಿ ಇರ್ತಕ್ಕಂಥ ಒಂದು ಭವ್ಯವಾದ ಒಂದು ದೇವಾಲಯಗಳು ಅಥವಾ ಮೂರ್ತಿಗಳಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್, ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ನೃತ್ಯಗಳಲ್ಲಾಗಿರ್ಬೋದು, ಹಾಡುಗಳಲ್ಲಾಗಿರ್ಬೋದು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳಾಗಿರ್ಬೋದು. ಸೊ ಇಂದಿಗೂ ಸಹ ಅಲ್ಲೂ ಸಹ ಜೀವಂತವಾಗಿದೆ. ನಮ್ಗೆ ಗೊತ್ತಿರುವ ಹಾಗೆ ರಾಮಾಯಣ ಮಹಾಭಾರತ ಇವೆಲ್ಲ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು, ಭಾರತದಲ್ಲಿ ಇರ್ತಕ್ಕಂಥ ಸ್ನೇಹಿತರೆ. ಸೊ ಇದರ ಒಂದು ಕಥೆಗಳು ವಿಶ್ವದಾದ್ಯಂತ ಹರಡ್ಕೊಂಡಿದೆ ಅಂತಕ್ಕಂಥದ್ದಾಗಿರ್ಬೋದು. ಮತ್ತು ಇದನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅವರದ್ದೇ ಆದ ಒಂದು ಭಾಷೆಗಳಿಗೆ ತರ್ಜುಮೆ ಮಾಡಿ ಅವರೇ ಒಂದು ಸ್ಟೋರಿಗಳನ್ನ ಕೃತಿಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಸಹ ಆಗಿದೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವುದಾದ್ರು ಬರುತ್ತೆ. ಈಗ ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ. ಆ್ಯಂಡ್ ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿಲ್ಲ. ವಿಕ್ರಯ ಮೀನ್ಸ್ ಇಲ್ಲಿ ಕ್ರಯ ವಿಕ್ರಯ ಅಂತ ಹೇಳ್ತೀವಿ ಸ್ನೇಹಿತರೆ. ಕ್ರಯ ಅಂತ ಹೇಳಿದ್ರೆ ಕೊಂಡ್ಕೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ಕೊಂಡ್ಕೊಳ್ತಕ್ಕಂಥದ್ದು, ಕಾಸು ಕೊಟ್ಟು ಕೊಂಡ್ಕೊಳ್ಳೋದು ಅಂತ ಹೇಳ್ತೀವಿ. ವಿಕ್ರಯ ಅಂದರೆ ಮಾರಾಟ ಅಂತ ಹೇಳ್ತೀವಿ.
ಮಾರಾಟ, ವ್ಯಾಪಾರ ಮಾಡ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು. ಸೊ ಓಕೆ, ಕ್ರಯನ ಪಡ್ಕೊಳ್ತಕ್ಕಂಥದ್ದು, ವಿಕ್ರಯನ ಮಾರಾಟ ಮಾಡ್ತಕ್ಕಂಥದ್ದು. ಸೊ ಭಾರತ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ವಿಕ್ರಯದ ವಸ್ತುವಾಗಿಲ್ಲ, ಅಂದರೆ ಮಾರಾಟಕ್ಕೆ ಇಟ್ಟಿರಲಿಲ್ಲ. ಆ ಒಂದು ಟೈಮಲ್ಲಿ 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಗುರುಗಳು ನೀಡಿದ ಮೌಲ್ಯಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂತಿದ್ದವು. ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತಿದ್ದರಿಂದಲೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಂದೆ ತಾಯಿ, ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಈ ಮೌಲ್ಯಗಳು ಇಂದಿಗೂ ನಮ್ಮ ಮುಂದೆ ಇವೆ. ಸೊ ಆ ಒಂದು ಟೈಮಲ್ಲಿ ದುಡ್ಡು ಅಥವಾ ಕಾಸು, ವ್ಯಾಪಾರ ಅಂತಕ್ಕಂಥದ್ದು, ವಿದ್ಯೆಗಾಗಿ ಯಾವುದು ಮಾಡ್ತಿರಲಿಲ್ಲ. ಸೊ ಎಲ್ಲ ಫ್ರೀ ಕ್ಲಾಸಸ್ ಆದರೂ ಸಹ ಆ ಒಂದು ಟೈಮಲ್ಲಿ ಏನು ಹೇಳ್ತಾ ಇದ್ರು ಅಂದರೆ ಸತ್ಯವನ್ನು ಹೇಳ್ತಕ್ಕಂಥದ್ದು, ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದಾಗಿರ್ಬಹುದು, ತಂದೆ ತಾಯಿಗಳನ್ನಾಗಿರ್ಬೋದು, ಆಚಾರ್ಯ ಅತಿಥಿಗಳನ್ನಾಗಿರ್ಬೋದು, ದೇವರಂತೆ ಭಾವಿಸು ಅಂತ ಹೇಳ್ತಕ್ಕಂಥದ್ದು. ಸೊ ಇದೆಲ್ಲ ಆಗಿನ ಕಾಲದ ಒಂದು ಪದ್ಧತಿ, ಸಂಸ್ಕೃತಿ ಅಥವಾ ಆಚಾರ್ಯ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಹಿಂಸೆ. ಸೊ ಅಹಿಂಸೆ ಅಂತ ಹೇಳ್ತಾ ನಾವು ಮೇಯ್ನಾಗಿ ನೋಡ್ತಕ್ಕಂಥದ್ದೇ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು, ಹೌದಾ. ಸೊ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠ ಮತ ಪ್ರತಿಪಾದಕರು ಭಾರತೀಯರಾಗಿರ್ತಾರೆ. ಸೊ ಅದರಲ್ಲೂ ಬೌದ್ಧ, ಜೈನ ಧರ್ಮಗಳು ಸಹ ಅಹಿಂಸೆಯನ್ನು ಪ್ರತಿಪಾದಿಸ್ತವೆ. ಹೌದು, ಬೌದ್ಧ ಧರ್ಮದಲ್ಲಿ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ. ಅಹಿಂಸೆ ಆಗಿರ್ಬೋದು, ಸುಳ್ಳು ಹೇಳಬಾರ್ದು ಅಂತಕ್ಕಂಥದ್ದು ಹೇಳೋದು, ಸತ್ಯವನ್ನೇ ಹೇಳು ಅಂತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಬೌದ್ಧ ಧರ್ಮದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಈ ಅಹಿಂಸಾ ತತ್ವವನ್ನೇ ಮಹಾತ್ಮ ಗಾಂಧೀಜಿಯವರು ಸಹ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಎಲ್ಲ ಜನರು ಸುಖಿಗಳಾಗಿರಲಿ. ಸೊ ಇಲ್ಲಿ ತಾನು ಸ್ವಾರ್ಥ ಅನ್ನೋದನ್ನು ಬಿಟ್ಟು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸಹ ಸುಖಿಗಳಾಗಿರಲಿ ಅಂತಕ್ಕಂಥದ್ದು ಈ ಒಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಆಶಯ ಅಂತ ಹೇಳ್ಬೋದು. ಇದು ನಮ್ಮ ಪ್ರಾಚೀನರ ಒಂದು ಉದಾತ್ತ ಮೌಲ್ಯವಾಗಿದೆ. ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಇದ್ದಂತೆ. ಸೊ ಇಲ್ಲಿ ನಾನು, ನಂದು ಅನ್ನೋದು ಮಾತ್ರ ಅಲ್ಲ, ಇಡೀ ಪ್ರಪಂಚ, ಇಡೀ ಕುಟುಂಬ, ಇಡೀ ಜಗತ್ತೇ ಒಂದು ಕುಟುಂಬ. ಸೊ ಎಲ್ಲರೂ ಸಹ ಇಂಪಾರ್ಟೆಂಟ್ ಆಗ್ತಾರೆ, ಹೌದಾ. ಸೊ ಆ ಒಂದು ಚಿಂತನೆಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸರ್ವಧರ್ಮ ಸಮಾನತೆ ಅಂದರೆ ಧರ್ಮ ಮೀನ್ಸ್ ಇಲ್ಲಿ ಯಾವುದೇ ಒಂದು ಧರ್ಮ ಇರೋದಿಲ್ಲ, ಎಲ್ಲ ಧರ್ಮಗಳು ಸಹ ಸಮಾನವಾಗಿರ್ತವೆ. ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ. ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ, ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ. ಅಂತೆಯೇ ಮತಧರ್ಮ ಯಾವುದೇ ಇರಲಿ, ದೇವರು ಒಬ್ಬನೇ, ನಾಮ ಹಲವು ಎಂಬುದು ವೇದವಾಕ್ಯವಾಗಿತ್ತು. ಸೊ ಅದೇ ಹೇಳಿದಾಗೆ ಧರ್ಮ ಅಂತಕ್ಕಂಥದ್ದು ಯಾವುದಾದ್ರೂ ಸಹ ಅಷ್ಟೇ, ಇಲ್ಲಿ ದೇವರು ಒಬ್ಬನೇ ಆಗಿರ್ತದೆ. ಬಟ್ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರುಗಳು ಹಲವಾರು ಇರ್ತವೆ ಅಷ್ಟೇ, ಬಟ್ ಎಲ್ಲರದು ಒಂದೇ ಧರ್ಮ. ಸೊ ಬೆಳಕು ಎಲ್ಲೋದ್ರೂ ಸಹ ಬೆಳಕನ್ನೇ ಕೊಡುತ್ತೆ ಹೊರತು ಅದು ಬೇರೆ ಇನ್ನೇನು ಸಹ ಕತ್ತಲೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮೇಲೆ ಉಲ್ಲೇಖಿಸಿದ ಎಲ್ಲ ಮೌಲ್ಯಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ. ಯಾವುದಾದಂತ ಹೇಳಿದ್ರೆ ಸರ್ವಧರ್ಮ ಸಮಾನತೆ ಆಗಿರ್ಬೋದು, ಎಲ್ಲ ಜನರು ಸುಖಿಗಳಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥದ್ದಾಗಿರ್ಬೋದು, ವಸುದೈವ ಕುಟುಂಬಕಂ ಅಂತಕ್ಕಂಥದ್ದಾಗಿರ್ಬೋದು, ಅಹಿಂಸೆ ಆಗಿರಬಹುದು, ಆ್ಯಂಡ್ ಆಚಾರ್ಯ ದೇವೋಭವ ಅಂತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಒಂದು ಭಾರತೀಯ ಒಂದು ಮೌಲ್ಯಗಳಾಗಿರುತ್ತೆ ಸ್ನೇಹಿತರೆ.